ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಡಿಸೈನ್ಗೆ ನೋಡಿ ಈ ರೀತಿ ಬಾಕ್ಸ್ ಟೈಪ್ ಬೀಡ್ಗಳು ಮತ್ತು ಫ್ಲವರ್ ಬೀಡ್ಸ್, ರೌಂಡ್ ಶೇಪ್ ಸ್ಮಾಲ್ ಬೀಡ್ಸ್ಗಳು ಈ ಮೂರನ್ನು ತೊಗೊಂಡಿದ್ದೀನಿ. ಈ ಮೂರನ್ನು ಉಪಯೋಗಿಸ್ಕೊಂಡು ಒಂದು ಗ್ರ್ಯಾಂಡ್ ಡಿಸೈನ್ನ ಮಾಡೋಣ. ನೋಡಿ 8 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ, ಹಾಗೆ 10 ನಂಬರ್ದು ಕ್ರೋಶ ತೊಗೊಂಡಿದ್ದೀನಿ. ಈಗ ಡಿಸೈನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ 8 ಎಳೆ ಥ್ರೆಡ್ಡನ್ನು ತೊಗೊಂಡು ಈ ರೀತಿ ಇಟ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ 6 ಎಳೆ ಥ್ರೆಡ್ಡನ್ನು ಸಹ ತೊಗೋಬೋದು. ಈ ರೀತಿ ತೊಗೊಂಡು ನೋಡಿ ಸ್ಟಾರ್ಟಿಂಗು 2 ಸಲ ಲಾಕನ್ನು ಮಾಡ್ಕೊಳ್ಳಿ. ಎರಡು ಸಲ ಲಾಕ್ ಮಾಡ್ಕೊಂಡಾದ್ಮೇಲೆ 4 ಚೈನ್, 4 ಅಥವಾ 5 ಹಾಕೋಬೋದು. ಈ ರೀತಿ 4 ಚೈನ್ ಆದಮೇಲೆ ಈ ರೀತಿ ಥ್ರೆಡ್ಡನ್ನು ಹೀಗೆ ತೊಗೊಳ್ಳಿ. ಈ ರೀತಿ ಥ್ರೆಡ್ಡನ್ನು ತೊಗೊಂಡು ಈಗ ನೋಡಿ ಈ ರೀತಿ ಬಾಕ್ಸ್ ಬೀಡ್ ಏನಿದೆ ಅದರೊಳಗಡೆ ನೀವು ಯಾವುದಾದ್ರೂ ಹಾಕೋಬೋದು. ಫ್ಲವರ್ ಬೀಡಾದರೂ ಹಾಕೊಳ್ಳಿ, ಇಲ್ಲ ರೌಂಡ್ ಬೀಡಾದರೂ ಹಾಕೊಳ್ಳಿ. ನೋಡಿ ಈ ಥರ ಹಾಕ್ಕೊಂಡಾದ್ಮೇಲೆ ಈ ರೀತಿ ಎಲ್ಲನೂ ಒಟ್ಟಿಗೆ ಸೇರಿಸಿ ಹೀಗೆ ಥ್ರೆಡ್ ಒಳಗಡೆ ತೊಳ್ಕೊಡಿ. ಈ ರೀತಿ ತೊಗೊಂಡು ಒಟ್ಟಿಗೆ ಹೀಗೆ ಲಾಕ್ನ ಮಾಡ್ಕೊಳ್ಳಿ ಬೀಡನ್ನು. ನೋಡಿ ಈ ರೀತಿ ಬೀಡನ್ನ ಲಾಕ್ ಮಾಡ್ಕೊಂಡಾದ್ಮೇಲೆ ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ನೋಡ್ಕೊಳ್ಳಿ, ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಹೀಗೆ ಬಟ್ಟೆಗೆ ಲಾಕ್ನ ಮಾಡಿ. ಈ ರೀತಿ ಬಟ್ಟೆಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ಹೀಗೆ ಟರ್ನ್ ಮಾಡ್ಕೊಳ್ಳಿ, ಅಂದರೆ ಹಿಂಭಾಗ ತಿರುಗಿಸ್ಕೊಳ್ಳಿ. ಹೀಗೆ ಬೀಡ್ ಒಳಗಡೆ ಹೋಗಿ ದಾರನ ತಂದು ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಈ ರೀತಿ ಥ್ರೆಡ್ಡನ್ನು ಮೇಲೆ ತೊಗೊಂಡು ಈ ರೀತಿ ಸ್ಮಾಲ್ ಬೀಡನ್ನು ಹಾಕೋಬೇಕು. ಒಂದು ಸ್ಮಾಲ್ ಬೀಡನ್ನು ಮಾತ್ರ ಅದರೊಳಗಡೆ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಬೀಡ್ ಒಳಗಡೆ ಹೋಗಿ ದಾರನ ತಂದು ಈ ರೀತಿ ಲಾಕ್ನ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಒಂದು ಬೀಡನ್ನ ಹಾಕಬೇಕು, ಮತ್ತು ಬೀಡ್ ಒಳಗಡೆ ಹೋಗಿ ದಾರನ ತಂದು ಲಾಕ್ನ ಮಾಡಬೇಕು. ಇದನ್ನು ಸಿಂಗಲ್ ಕ್ರೋಶ ಅಂತ ಹೇಳ್ತೀವಿ. ಇದೇ ರೀತಿ ನಾವು ಒಂದು ಕಡೆ ಸೈಡಿಗೆ ನಾವು 3 ಬೀಡ್ಗಳನ್ನ ಹಾಕೋಬೇಕು. ನೋಡಿ ಒಂದು ಸೈಡಿಗೆ ಈ ರೀತಿ 3 ಬೀಡ್ಗಳು ಬರುತ್ತೆ. ಒಂದು ಸೈಡ್ 3 ಬೀಡ್ಸ್ ಹಾಕಿದ್ದೀವಿ, ಮತ್ತು ಈಗ ಇನ್ನೊಂದು ಸೈಡು ಅದೇ ರೀತಿ 3 ಬೀಡ್ಸ್ನ ಹಾಕೋಬೇಕು. ಡಿಸೈನ್ ಇಷ್ಟ ಆಗ್ತಿದೆ, ನಾನು ಹೇಳ್ಕೊಡೋದು ಅರ್ಥ ಆಗ್ತಿದೆ ಅಂದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮತ್ತೆ ಒಂದು ಬೀಡನ್ನು ಹಾಕ್ಕೊಂಡು ಮತ್ತೆ ಬೀಡ್ ಒಳಗಡೆ ಹೋಗಿ ನೋಡಿ ಈ ರೀತಿ ಇಲ್ಲೂ 3 ಬೀಡ್ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ವಿ ಅಲ್ವಾ, ಆ ಲಾಕ್ ಒಳಗಡೆ ಹೋಗಿ ಹೀಗೆ ಲಾಕ್ನ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡ್ಕೊಂಡಾದ್ಮೇಲೆ ಈಗ ಮತ್ತೆ ಬಟ್ಟೆನ ಹೀಗೆ ಸ್ಟ್ರೈಟ್ ಮಾಡ್ಕೊಳ್ಳಿ. ಈ ರೀತಿ ಇರುತ್ತೆ. ಹೀಗೆ ಸ್ಟ್ರೈಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಈಗ ನಾವು ಈ ಸೈಡ್ಗೆ ಫಿಲ್ ಮಾಡ್ಕೋಬೇಕು. ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಹೀಗೆ ಥ್ರೆಡ್ಡನ್ನು ತಗೊಳ್ಳಿ. ಈ ಸೈಡಿಗೂ ಅಷ್ಟೇ ನಾವು 3 ಬೀಡನ್ನು ಆ್ಯಡ್ ಮಾಡ್ಕೋಬೇಕು. ಈ ರೀತಿ ಒಂದು ಬೀಡನ್ನು ಹಾಕ್ಕೊಂಡು ಬೀಡ್ ಒಳಗಡೆ ಹೋಗಿ ದಾರನ ತಂದು ಲಾಕ್ನ ಮಾಡಿ. ಜಾಸ್ತಿ ಪ್ರೆಷರ್ ಕೊಡೋಕೆ ಹೋಗಬೇಡಿ, ಬೀಡು ಒಡ್ಕೊಳ್ಳುತ್ತೆ. ನೋಡಿ ಈ ರೀತಿ ಒಂದೊಂದು ಸೈಡ್ಗೂ ನಾವು 3 ಬೀಡನ್ನು ಹಾಕೋಬೇಕು. ಮತ್ತು ಈಗ ಈ ಸೈಡು ಬೀಡನ್ನ ಹಾಕುವಾಗ ನೀಟಾಗಿ ಥ್ರೆಡ್ಡೆಲ್ಲ ಒಟ್ಟಿಗೆ ಇಟ್ಕೊಂಡು ಈ ರೀತಿ ಸೇರಿಸ್ಕೊಳ್ಳಿ. ಥ್ರೆಡ್ ಬಿಟ್ಕೊಂಡ್ರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ಈಗ ಹಾಕೊಂಡು ಆಯ್ತಲ್ವಾ. ಈಗ ನೋಡಿ ಇಲ್ಲಿ ಲಾಕ್ ಮಾಡಿದ್ದೀವಿ ಅಲ್ವಾ, ಲಾಕ್ ಮಾಡಿದ್ದೀವಲ್ಲ ಅದ್ರ ಕೆಳಗಡೆ ಹೀಗೆ ಹೋಗಿ ದಾರನ ತಂದು ಹೀಗೆ ಲಾಕ್ನ ಮಾಡ್ಕೋಬೇಕು. ನೋಡಿ ಈ ರೀತಿ ಡಿಸೈನ್ ಆಗುತ್ತೆ. ನೋಡಿ ಈ ರೀತಿ ಡಿಸೈನ್ ಅನ್ನೋದು ಕಾಣಿಸುತ್ತೆ. ನಾನು ಪೂರ್ತಿ ಹಾಕಿ ತೋರಿಸ್ತೀನಿ ನಿಮಗೆ, ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಆ ರೀತಿ ಹಾಕೊಂಡು ಲಾಕ್ ಮಾಡ್ಕೊಂಡಾದ್ಮೇಲೆ ನೋಡಿ ಮತ್ತೆ 1 2 3 4 ಆದರೂ ಹಾಕೊಳ್ಳಿ, 5 ಆದ್ರೂ ಹಾಕೊಳ್ಳಿ. ಈ ರೀತಿ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಸೇಮ್ ನೋಡಿ ಈ ರೀತಿ ಥ್ರೆಡ್ಡನ್ನು ತೊಗೊಂಡು ಮತ್ತೆ ಈ ರೀತಿ ಬಾಕ್ಸ್ ಮತ್ತು ಫ್ಲವರ್ ಡಿಸೈನ್ ಇದೆಯಲ್ವಾ ಅದನ್ನು ಈ ರೀತಿ ಹಾಕೋಬೇಕು. ನೋಡಿ ಈ ರೀತಿ ಸ್ವಲ್ಪ ಟೈಟಾಗಿ ಹೀಗೆ ಎಳ್ದಿಟ್ಕೊಂಡು ಈ ರೀತಿ ತೊಳ್ಕೊಟ್ಬಿಡಿ, ನೀಟಾಗಿ ಹೋಗುತ್ತೆ. ನೋಡಿ ಹೀಗೆ ಹೋದ್ಮೇಲೆ ಹೀಗೆ ಲಾಕ್ನ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಬಟ್ಟೆಗೆ.
ಈ ರೀತಿ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಬಟ್ಟೆನ ನಾವು ಉಲ್ಟಾ ತಿರುಗಿಸ್ಕೋಬೇಕು. ಉಲ್ಟಾ ತಿರುಗಿಸ್ಕೊಂಡು ಈ ರೀತಿ ಥ್ರೆಡ್ಡನ್ನು ಸ್ವಲ್ಪ ಮೇಲೆ ಮಾಡಿ ನೋಡಿ. ನಾನು ಒಂದೇ ಸಲ 3 ಬೀಡನ್ನ ತೊಗೊಳ್ತೀನಿ, ಯಾಕೆ ಅಂದರೆ ಬೇಗ ಬೇಗ ಆಗುತ್ತೆ ಅಂತ. ನೀವು ಕಲಿತಿರೋರಾದರೆ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ತೊಗೊಳ್ಳಿ. ಬೀಡನ್ನ ಹಾಕೊಂಡಾದ್ಮೇಲೆ ಬೀಡ್ ಒಳಗಡೆಯಿಂದ ಹೋಗಿ ಒಂದು ಸಲ ಥ್ರೆಡ್ಡನ್ನು ತೊಗೊಬಂದು ಲಾಕ್ ಮಾಡಬೇಕು. ಅದಕ್ಕೆ ಬೀಡ್ ಒಳಗಡೆ ಹೋಗಿ ದಾರನ ತಂದು ಲಾಕ್ ಮಾಡಿದ್ರೆ ಸಿಂಗಲ್ ಕ್ರೋಶ ಅಂತ ಹೇಳ್ತೀವಿ. ಮತ್ತೆ ಒಂದು ಬೀಡನ್ನು ಹಾಕ್ಕೊಂಡು ಬೀಡ್ ಒಳಗಡೆ ಹೋಗಿ ಈ ರೀತಿ ಲಾಕ್ ಮಾಡಿಬಿಡೋದು. ಈಗ ಒಂದು ಸೈಡ್ ಆಯಿತು. ಮತ್ತೆ ಈ ರೀತಿ ತೊಗೊಂಡು ಮತ್ತೆ ಹೀಗೆ ಬೀಡನ್ನು ಮತ್ತೆ ಆ್ಯಡ್ ಮಾಡ್ಕೊಂಡು ಹೋಗಬೇಕು. 3 ಬೀಡುಗಳನ್ನ ಹಾಕ್ತಾಯಿದ್ದೀನಿ ನಾನು. ಒಂದೇ ಸ್ಟೆಪ್ನಲ್ಲಿ ಗ್ರ್ಯಾಂಡಾಗಿ ಡಿಫ್ರೆಂಟಾಗಿ ಹಾಕೋಬೋದು ನೋಡಿ. ಯಾವಾಗಲೂ ರೌಂಡು ಆರ್ಚು ಮಾಡಿರ್ತೀವಿ ಅಲ್ವಾ, ಇದು ಸ್ಕ್ವೇರ್ ಶೇಪು ಚೆನ್ನಾಗಿ ಕಾಣುತ್ತೆ. ಬೀಡ್ ಆ್ಯಡ್ ಮಾಡಿ ಹಾಕ್ತಾ ಇರೋದ್ರಿಂದ, ಸುತ್ತ ಬೀಡ್ ಬರ್ತಾ ಇರೋದ್ರಿಂದ ಇದನ್ನು ಸ್ಕ್ವೇರ್ ರೀತಿ ತುಂಬ ಚೆನ್ನಾಗಿ ಬಾಕ್ಸ್ ಟೈಪಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ಇಲ್ಲೂ 3 ಬೀಡ್ ಆದಮೇಲೆ ನಾವು ಇಲ್ಲಿ ಏನು ಫಸ್ಟು ಸ್ಟಾರ್ಟಿಂಗ್ ಲಾಕ್ ಮಾಡ್ಕೊಂಡಿದ್ವಿ ಅಲ್ವಾ, ಚೈನ್ ಆದಮೇಲೆ ನೋಡಿ ಅಲ್ಲಿ ಅದರೊಳಗಡೆ ಹೀಗೆ ಹೋಗಿ ಹೀಗೆ ಲಾಕ್ನ ಮಾಡ್ಕೊಳ್ಳಿ. ಅದರೊಳಗಡೆ ಹೋಗಿ ದಾರನ ತಂದು ಹೀಗೆ ಲಾಕ್ನ ಮಾಡಿ. ಲಾಕ್ ಮಾಡಾದ್ಮೇಲೆ ನೋಡಿ ಬಟ್ಟೆನ ಸೀದಾ ಮಾಡ್ಕೋಬೇಕು. ಬಟ್ಟೆ ಸೀದಾ ಮಾಡಿಕೊಂಡು ನೋಡಿ ಈ ರೀತಿ ನಮಗೆ ಹಾಕಕ್ಕೆ ಈಸಿ ಆಗಲಿ ಅಂತ ಸ್ವಲ್ಪ ಹೀಗೆ ಈ ಥರ ಇಟ್ಕೊಳ್ಳಿ ನೋಡಿ. ಈ ರೀತಿ ಒಂದು ಬೀಡನ್ನು ಹಾಕ್ಕೊಂಡು ಮತ್ತೆ ಬೀಡ್ ಒಳಗಡೆ ಈಗ ಸ್ಕ್ವೇರ್ ಬೀಡ್ ಏನಿದೆ ಅದರೊಳಗಡೆ ಈಗ 3 ಬೀಡ್ಗಳನ್ನ ಹಾಕೊಳ್ಳೋಣ. ಈ ಸ್ಕ್ವೇರ್ ಬೀಡ್ ಏನಿದೆ ಅದ್ರ ಮೇಲ್ಗಡೆ ನಾವು 3 ಬೀಡ್ಗಳನ್ನ ಒಂದು ಸೈಡಿಗೆ ಕೂರಿಸ್ಕೋಬೇಕು. ಟೋಟಲ್ ಇಲ್ಲಿ 12 ಬೀಡ್ಗಳು ಬರುತ್ತೆ. 4 ಸೈಡ್ಗೆ 3 ಬೀಡನ್ನ ಹಾಕ್ತೀವಿ. ಒಂದು ಬೀಡ್ಗೆ ಇಲ್ಲಿ 12 ಸಣ್ಣ ಬೀಡ್ಗಳು ಬರುತ್ತೆ. ನೋಡಿ ಇದೇ ಥರ ನಾನೀಗ 2 ತೋರಿಸ್ಕೊಟ್ಟಿದ್ದೀನಿ. ಇದೇ ಥರ ಮಾಡ್ಕೊಳ್ಳಿ. ನಾನು ಪೂರ್ತಿ ತೋರಿಸ್ತೀನಿ ಅಂತ ಹೋದರೆ ವಿಡಿಯೋ ಲೆಂತ್ ಆಗುತ್ತೆ, ಆಗ ನೀವು ನೋಡೋದಿಲ್ಲ, ಸುಮ್ಮನೆ ಸ್ಕಿಪ್ ಮಾಡ್ತೀರಿ. ಅದಕ್ಕೋಸ್ಕರ 2ನೇ ಮಾತ್ರ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನೇ ನೀವು ಮತ್ತೆ ನೋಡಿಕೊಂಡು ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ಇನ್ನೊಂದ್ಸಲ ನೋಡಿಕೊಂಡು ವರ್ಕನ್ನು ಮಾಡ್ಕೊಳ್ಳಿ. ನೋಡಿ ಈ ರೀತಿ ಇಲ್ಲಿ 3 ಬೀಡ್ ಆದಮೇಲೆ ಈ ರೀತಿ ಲಾಕ್ ಇದೆಯಲ್ಲ ಅದ್ರ ಕೆಳಗಡೆ ಹೋಗಿ ದಾರನ ತಂದು ಹೀಗೆ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕನ್ನು ಮಾಡ್ಕೊಂಡಾದ್ಮೇಲೆ ನೋಡಿ ಈ ರೀತಿ ಕಾಣುತ್ತೆ. ಈಗ ನೋಡಿ ಇಲ್ಲಿಂದ ಮತ್ತೆ ನಾವೀಗ 4 ಚೈನು ಅಥವಾ 5 ಚೈನನ್ನು ಹಾಕೊಳ್ಳಿ. ಈ ಚೈನ್ ಹಾಕ್ತಾ ಇರೋದು ಕುಚ್ಚು ಕಟ್ಟೋದಕ್ಕೆ ನೋಡಿ ಈ ರೀತಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಸೀರೆಗೆ ನಾವು ಪೂರ್ತಿ ಹಾಕೊಂಡಾಗ. ನಾನು ಈಗ ಇನ್ನೊಂದೆರಡನ್ನ ಹಾಕಿ ನಿಮಗೆ ತೋರಿಸ್ತೀನಿ. ನಿಮಗೆ ಪೂರ್ತಿ ತೋರಿಸ್ತೀನಿ ಅಂದರೆ ವಿಡಿಯೋ ಲೆಂತ್ ಆಗುತ್ತೆ, ಅದಕ್ಕೋಸ್ಕರ. ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ ಅನ್ನೋದು ಈ ರೀತಿ ಬರುತ್ತೆ. ಗ್ರ್ಯಾಂಡ್ ಸೀರೆಗೆ ಹಾಕೋಬೋದು ಅಂದರೆ ಆರಾಮಾಗಿ ಹಾಕೋಬೋದು. ನೀವೂ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ.